ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮನೆ ಕಟ್ಟುವಂತಹ ಒಂದು ಯೋಗ, ಮನೆ ತೆಗೆದುಕೊಳ್ಳುವಂತಹ ಒಂದು ಯೋಗ, ಅಪಾರ್ಟ್ಮೆಂಟ್ ತೆಗೆದುಕೊಳ್ಳುವಂತಹ ಒಂದು ಯೋಗ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದು ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ತಂತ್ರವನ್ನು ಮಾಡಿದ್ದೆ ಅಂದರೆ ನೀವು ಮನೆ ತಗೋತೀರಾ, ಅಪಾರ್ಟ್ಮೆಂಟ್ ತಗೋತೀರಾ, ಬಂಗ್ಲೆಯನ್ನು ಕೂಡ ನೀವು ತಗೋತೀರಾ. ಆ ರೀತಿ ಒಂದು ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂದರೆ, ತಂತ್ರವನ್ನು ಮಾಡಿದ್ದೇ ಆಯಿತು ಅಂದರೆ ಸುಲಭವಾಗಿ ಕೆಲವೇ ದಿನಗಳ ಮಿರಾಕಲ್ ಆದಂಗೆ ನಿಮಗೆ ಸೈಟು, ಮನೆ ಮತ್ತು ಎಲ್ಲ ರೀತಿಯಂಥ ಒಂದು ಯೋಗ ಬಂದ್ಬಿಡುತ್ತೆ. ಮನೆ ಕಟ್ಟುವಂಥ ಎಷ್ಟೊಂದು ಜನ ಸೈಟ್ ಇರುತ್ತೆ, ಮನೆ ಕಟ್ಟೋಕ್ಕಾಗಲ್ಲ. ಎಷ್ಟೊಂದು ಜನ ಡೈರೆಕ್ಟಾಗಿ ನಾವು ಸೈಟ್ ಹುಡ್ಕೋದೇನಕ್ಕೆ ಮನೆಯೇ ತೊಗೊಬಿಡುತ್ತೆ. ಎಷ್ಟೊಂದು ಜನ ಸೇಲ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಂಥ ಜಾಗದಲ್ಲಿ. ಹಾಗೆ ಮನೆ ತೆಗೆದುಕೊಳ್ಳುವಂತಹ ಯೋಗ, ಮನೆ ಕಟ್ಟುವಂತಹ ಯೋಗ, ಎಷ್ಟೊಂದು ಜನಕ್ಕೆ ಮನೆ ಇರುತ್ತೆ, ಇನ್ನೊಂದು ಮನೆ ಕಟ್ಟಬೇಕು ಮಕ್ಕಳಿಗೆ ಅಂತ ಇರುತ್ತೆ. ಅದನ್ನೆಲ್ಲ ಕಟ್ಟುವಂಥ ಒಂದು ಯೋಗ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಮನೆ ಕಟ್ಟುವಂತಹ ಒಂದು ಯೋಗ, ಮನೆ ಕಟ್ಟಬೇಕು ಅಂತಂದರೆ ಏನು ಮಾಡಬೇಕು? ನಾನಾ ರೀತಿಯಾದಂಥ ಒಂದು ಸಂಘರ್ಷಗಳು. ಮೊದಲನೇದಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಮನೆಯನ್ನು ನೀವು ಕಟ್ತಿರೋ ಬಿಡ್ತಿರೋ, ದುಡ್ಡು ಇದೆಯೋ ಇಲ್ವೋ, ಮನೆ ಕಟ್ತು ಅಂತಂದರೆ 30-40 ಬೇಕೋ, 60-40 ಬೇಕೋ, 20-30 ಬೇಕೋ, ಅದನ್ನು ಫಸ್ಟು ಮನೇಲಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಇಂಜಿನಿಯರ್ ಕರೆಸಿ ಒಂದು ಪ್ಲ್ಯಾನನ್ನು ರೆಡಿ ಮಾಡಿಸಿ, ಒಂದು 4-5 ಕಾಪಿಯನ್ನು ಮಾಡಿಟ್ಕೊಳ್ಳಿ. ಎಷ್ಟೊಂದು ಜನ ದುಡ್ಡು 10,000 ರೂಪಾಯಿ ಇಲ್ಲದೆ ಇರೋಂಥವ್ರು, ನಾನು ಈ ಒಂದು ತಂತ್ರವನ್ನು ಹೇಳಾದ ಮೇಲೆ 3 ಅಪ್ಸ್ಟೇರ್ ಮನೆ ಕಟ್ಟಿದ್ದಾರೆ, 4 ಅಪ್ಸ್ಟೇರ್ ಮನೆ ಕಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ ನೀವು ನಮ್ಮ ಆಶ್ರಮಕ್ಕೆ ಬಂದ್ಬಿಡ್ತು ಅಂತಂದರೆ, ನಾನು ಸಾವಿರಾರು ನಂಬರನ್ನು ನಿಮ್ಮ ಮುಂದೆ ಇಡ್ತೀನಿ. ನೀವು ರ್ಯಾಂಡಮ್ಮಾಗಿ ಯಾವುದಾದ್ರು ಒಂದು ತೊಗೊಂಡು ಹೇಗಾಯಿತು ಅಂತ ನೀವು ಕೇಳಿ ನೀವು ಆ ಒಂದು ಶಕ್ತಿನ ಪಡ್ಕೋಬೋದು. ಆ ಒಂದು ತಂತ್ರವನ್ನು ನೀವು ಮಾಡು. ಅಷ್ಟು ಒಂದು ಅದ್ಭುತವಾದ ಆ್ಯಕ್ಯುರೇಟಾಗಿ ನಾನು ಹೇಳುವಂಥ ತಂತ್ರಗಳು ವರ್ಕ್ ಮಾಡಬೇಕು. ಏನು ಮಾಡಬೇಕು ಅನ್ನೋಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ಫಸ್ಟು ಮನೆ ಪ್ಲ್ಯಾನಿಂಗ್ ಮಾಡಿಸಿ. ಇಂಜಿನಿಯರ್ಗೆ ಅಕಸ್ಮಾತ್ ಆಗಲಿಲ್ವಾ ತಲೆ ಕೆಡಿಸ್ಕೊಡಿ. ಒಂದು ಬಿಳಿ ಪೇಪರ್ ತೊಗೊಂಡು ಯಾವ ದಿಕ್ಕಲ್ಲಿ ಮನೆ ಬರಬೇಕು ಮತ್ತು ಯಾವ ದಿಕ್ಕಲ್ಲಿ ನಿಮಗೆ ದೇವ್ರ ಮನೆ ಇರಬೇಕು, ನೀರು ಮನೆ ಇರಬೇಕು, ಹಾಲ್ ಇರಬೇಕು, ರೂಮ್ ಇರಬೇಕು, ಇಷ್ಟು ರೂಮಿಗೆ 1 ಇರಬೇಕು, 2 ಇರಬೇಕಾ, ಲಿಫ್ಟ್ ಇರಬೇಕಾ, ಎಲ್ಲವನ್ನು ಸಂಪೂರ್ಣವಾಗಿ ಬರೀರಿ. ಒಂದು 2-3 ಪೇಜು ನೀವು ರಫ್ ಕಾಪಿ ಮಾಡಿ ಒಂದು ನೀಟಾಗಿ ಒಂದು ಕಾಪಿ ಮಾಡಿ ಇಟ್ಕೊಳ್ಳಿ. ಬರೆದು ಹೊಡೆದಾಕಿ ಒಂದು ಒಳ್ಳೆ ನೀಟಾಗಿ ಪೆನ್ಸಿಲ್ ರಬ್ಬರ್ ತೊಗೊಂಡು ನೀಟಾಗಿ ಕಳಿಸಿ ಒಳ್ಳೆ ಬ್ಯೂಟಿಫುಲ್ಲಾಗಿ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಳ್ಳಿ. ಪ್ಲ್ಯಾನ್ ರೆಡಿ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು? ನೀವು ಏನಿಲ್ಲ, ಸಿಂಪಲ್ಲಾಗಿ ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರು ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಅದನ್ನು ಒಂದು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವು ಹಬ್ಬದ ದಿನ ಏನು ಮಾಡಬೇಕು? ಹಬ್ಬದ ಹಿಂದಿನ ದಿನ ನುಗ್ಗೆ ಸೊಪ್ಪನ್ನು ತೊಗೊಂಡು ಬನ್ನಿ. 1 ಹಿಡಿಯಷ್ಟು ನುಗ್ಗೆ ಸೊಪ್ಪು ಇರಬೇಕು ಮತ್ತು 1 ಹಿಡಿಯಷ್ಟು ಬನ್ನಿ ಗಿಡದ ಮರದ ಎಲೆ. ನಿಮಗೆ ಬರಬೇಕಾ? ಗುರುಗಳು ಇದೆಲ್ಲ ಮಾಡು. ನಿಮಗೆ ಮನೆ ಕಟ್ಟಬೇಕಾ?
ನಿಮಗೆ ಮನೆ ಬೇಕೇ ಬೇಕಾ ಅನ್ನೋಂಥವ್ರು ಮಾಡ್ತೀರಾ. ಇಲ್ಲ ಗುರುಗಳೇನ ಮನೆ ಇಲ್ಲದೆ ಪರವಾಗಿಲ್ಲ, ಯಾವುದೋ ಬಾಡಿಗೆ ಮನೆ ಇರುತ್ತೆ ಅಂತಂದರೆ ಅವ್ರು ಮಾಡಲ್ಲ. ತಂತ್ರವನ್ನು ಮಾಡಿರಿ. ಇಷ್ಟೊಂದು ಜನ ಸೈಟು, ಮನೆ, ಕಾರು, ಬಂಗಲೆ ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ. ಇದು ತುಂಬ ಕಡಿಮೆ ಖರ್ಚು, 10 ರೂಪಾಯೂ ಆಗಲ್ಲ, 5 ರೂಪಾಯೂ ಆಗಲ್ಲ. ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಎಲ್ಲ ಉಚಿತವಾಗಿ ಸಿಗುತ್ತೆ. ಗೊತ್ತದಲ್ಲ, ನುಗ್ಗೆ ಸೊಪ್ಪು ತೊಗೊಂಡು ಬನ್ನಿ, 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದನ್ನು ಮನೇಲಿ ಸಾರು ಮಾಡಾಕ್ಬೋದು. ಅದರಲ್ಲಿ ಒಂದು ಇಡೀ ಇಟ್ಕೊಂಡು ನೀವು ಈ ತಂತ್ರವನ್ನು ಮಾಡಿ. ಯಾಕೆ ಮಾಡಬಾರ್ದು? ಖಂಡಿತವಾಗ್ಲೂ ಮಾಡಿ. ನೋಡಿ, ಅದನ್ನು ತೆಗೆದುಕೊಳ್ಳಿ, ಅದು ನುಗ್ಗೆ ಸೊಪ್ಪು ಮತ್ತು ಬನ್ನಿ ಮರದ ಎಲೆಯನ್ನು ಕಿತ್ಕೊಂಡು ಬನ್ನಿ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಪ್ಲ್ಯಾನ್ ಮಾಡಿರ್ತೀರಲ್ಲ, ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಅದರ ಮೇಲೆ ಈ ಎಲೆಯನ್ನು, ನುಗ್ಗೆ ಸೊಪ್ಪಿನ ಎಲೆ ಮತ್ತು ಒಂದು ಇಡಿಯಷ್ಟು ಇದನ್ನು ಅದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿ. ಸಂಜೆ 6 ಗಂಟೆ ಸಮಯದಲ್ಲಿ ನೀವೇನು ಮಾಡಬೇಕು, ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡಿ, ಮಂಗಳಾರತಿ ಮಾಡಿ, ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ. ಗೊತ್ತೈತಲ್ಲ, ಯಾರು ಕೇಳ್ತಾರೆ ಇದೇನಿದು ಏನು, ಎಲ್ಲ ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಮನೆ ಆಗಬೇಕಾ, ಏನೋ ಒಂದು ದೇವ್ರದ್ದು ಬಿಡ್ರಿ, ಅದೇನಕ್ಕೆ ನಿಮಗೆ ಅಂತ ಹೇಳಿ. ಗೊತ್ತಲ್ಲ, ಅದು ಇಟ್ಕೊಂಡು ನೀವು ಅದನ್ನು ಮಡಿಸಿ, ಅದಕ್ಕೆ ನೀಟಾಗಿ ಒಂದು 5-6 ಕಾಪಿ ಇಟ್ಕೊಳ್ಳಿ. ಒಂದು ನೀವು ಬರೆದಿರೋ ಅಂಥದ್ದು ಅಥವಾ ಒಂದು ಕಾಪಿಯನ್ನು ಮಾತ್ರ ಅಲ್ಲಿ ಪ್ಲ್ಯಾನಿಂಗ್ ಮಾಡಿರ್ತಾರಲ್ಲ ಅದನ್ನು ಇಟ್ಕೊಳ್ಳಿ. ಗೊತ್ತಲ್ಲ, ನೀವೇನು ಮಾಡಬೇಕು ಅಂತಂದರೆ, ಅದರಲ್ಲಿ ಈ ನುಗ್ಗೆ ಸೊಪ್ಪು ಮತ್ತು ಬನ್ನಿ ಮೇಲೆ ಸ್ವಲ್ಪ ಒಂದು ಇಡಿ 2 ಇಡಿ ಇಟ್ಟಿರ್ತೀರ, ಅದರಲ್ಲಿ ಸ್ವಲ್ಪ ತೊಗೊಂಡು ಇನ್ನೊಂದು ಕಾಪಿ ಇರುತ್ತೆ ಅದನ್ನು ಇಟ್ಕೊಂಡು ಮಡಿಸಿ ಅದನ್ನು ಒಂದು ದೇವ್ರ ಮುಂದೆನೇ ಇಡಿ. ಇನ್ನೊಂದು ಇರುತ್ತಲ್ಲ, ಬೆಳಗ್ಗೆಯಿಂದ ಪೂಜೆ ಮಾಡಿರ್ತಾರಲ್ಲ, ಅದನ್ನು ಮಡಿಸಿ ಬಿಳಿ ದಾರವನ್ನು ಕಟ್ಟಿ ಚೆನ್ನಾಗಿ ಅದಕ್ಕೆ ಸುತ್ತಿ ಅರಳಿ ಮರದ ಕೆಳಗಡೆ ಹೋಗ್ಬಿಟ್ಟು ಅದನ್ನು ಬೇರಿಗೋ ಅಥವಾ ಕೊಂಬೆಗೋ ಅದನ್ನು ಕಟ್ಟಿ ಸಂಕಲ್ಪ ಮಾಡಿ, ನನಗೆ ಮನೆ ತೆಗೆದುಕೊಳ್ಳುವಂತಹ ಯೋಗ ಬರಬೇಕು, ಮನೆ ಕಟ್ಟುವಂತಹ ಯೋಗ ಬರಬೇಕು ಅಂತ ಕಟ್ಟಿ ಮಿರಾಕಲ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಈ ಒಂದು ತಂತ್ರವನ್ನು ಹೇಳಿ, ಬರೀ ನಾನದು ಹೇಳುವಂಥ ತಂತ್ರವನ್ನು, ಏನು ದುಡ್ಡು ಒಂದು ಬಿಡುಗಾಸಿರಲ್ಲ. ನಾನು ನಂಬರ್ ಕೊಡ್ತೀನಿ, ಸಾವಿರಾರು ನಂಬರ್ ಕೊಡ್ತೀನಿ. ಯಾಕಂದರೆ ನಿಮಗೆಲ್ಲ ಚೆನ್ನಾಗಾಗಬೇಕು. ಯಾರೂ ಈ ಮಾತನ್ನು ನಂಬೋದಿಲ್ಲ, ಬಟ್ ನೀವು ನಂಬ್ತೀರಾ ಅಂದರೆ ಅದು ಹಾಗೆ ಆಗುತ್ತೆ. ಏನು ಒಂದು ಎಷ್ಟು ಕಡಿಮೆ ಖರ್ಚು, 10 ರೂಪಾಯಿ 20 ರೂಪಾಯೂ ಆಗಲ್ಲ. ಗೊತ್ತಲ್ಲ, ಒಂಚೂರು ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ಕೊಡಪ್ಪ ಅಂತದ್ದು ಯಾವ್ದಾದ್ರು ಮರದಲ್ಲಿ ಕಿತ್ಕೊಬಂದ್ಬಿಟ್ರು ಸಾಕು. ಯಾವ್ದು ಅಂಗಡೀಲಿ ನುಗ್ಗೆ ಸೊಪ್ಪನ್ನು ಕೊಡಪ್ಪ ಅಂತಂದರೆ ಒಂದು ಕಡ್ಡಿ ಕೊಡಪ್ಪ ಅಂತಂದ್ರೆ ಕೊಟ್ಬಿಡ್ತಾನೆ, ಅದೇ ಸಾಕು ನಿಮಗೆ. ಫ್ರೀಯಾಗಿ ಕೊಡ್ತಾನೆ, 10 ರೂಪಾಯಿಗೂ ಖರ್ಚಾಗಲ್ಲ. ಇದನ್ನು ಮಾಡಿ, ಬಟ್ ಮನೆ ಕಟ್ಪಟ್ಟಂಥ ಒಂದು ಯೋಗವನ್ನು ನೀವು ಪಡ್ಕೊಳ್ಳಿ. ನಮ್ಮ ವಿದ್ಯಾರ್ಥಿಗಳು ನನಗೆ, ಗುರುಗಳೇ ನೀವು ಹೇಳುವಂಥ ತಂತ್ರದಿಂದ ನಾವು ಮಾಡಿ, ನಾನು ಸೈಟ್ ತೊಗೊಂಡೆ, ಮನೆ ಕಟ್ಟಿದೆ, ನಾನು ಒಡವೆಗಳು ಮಾಡಿಸ್ಕೊಂಡೆ, ನಾನು ಕೋಟ್ಯಾಧಿಪತಿಗಳಾಗಿದೆ, ನಿಮ್ಮ ಅಷ್ಟಲಕ್ಷ್ಮಿಯಿಂದ ತೊಗೊಂಡ್ಕೊಂಡು ತುಂಬ ಚೆನ್ನಾಗಾಯಿತು ಅಂತ ಕೇಳೋಕ್ಕೆ ಎಷ್ಟು ಆನಂದ ಗೊತ್ತಾ. ಅದಂಗೆ ಆಗಬೇಕು, ನೀವೆಲ್ಲರೂ ಚೆನ್ನಾಗಾಗಬೇಕು, ಅದೇ ನನ್ನ ಉದ್ದೇಶ. ನಿಮ್ಮನ್ನೆಲ್ಲ ಚೆನ್ನಾಗಿ ಮಾಡೋದಕ್ಕೆ ಭಗವಂತ ನನ್ನ ಬಾಯಲ್ಲಿ ಈ ಅಮೃತ ನುಡಿಗಳನ್ನು, ಆ ತಂತ್ರವನ್ನು ನುಡಿಸ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ, ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಭಾರತದ ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ.
ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಭಾರತದ ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಡ್ಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಾರು ನೋಡ್ತಾ ಇದ್ದೀರೋ ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ಯಾರ್ಯಾರು ವಿಶೇಷವಾಗಿ ನಾನು ಸಂಕಲ್ಪವನ್ನು ಮಾಡ್ತೀನಿ, ಈ ಒಂದು ಸಂಕಲ್ಪವನ್ನು ನೀವು ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸಂಕಲ್ಪ ಮಾಡಿಸ್ಬೇಕು ಅಂದ್ಕೊಂಡು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ